ಡೆಲ್ಲಿ ವರ್ಸಸ್ ಮುಂಬೈ ಇಂಡಿಯನ್ಸ್ ವಿರುದ್ಧ ನಡೆದಂತ ಈ ಒಂದು ಮ್ಯಾಚ್ ನಲ್ಲಿ ಮುಂಬೈ ಆದ್ರೂ ಕೂಡ ಕೊನೆಗೂ ಕೂಡ ಕ್ವಾಲಿಫೈರ್ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಮುಂಬೈ ಸತತ 5 ಪಂದ್ಯ ಸತತ ಗೆಲ್ಲುವ ಮೂಲಕ ಈ ಒಂದು ಸೀಸನ್ ನಲ್ಲಿ ಒಂದು 5 ಮ್ಯಾಚ್ ಆಡಿರುವಾಗ ಫಸ್ಟ್ 5 ಮ್ಯಾಚ್ ನಲ್ಲಿ ಬಾಟಮ್ ನಲ್ಲಿ ಇದ್ದ ಈ ಒಂದು ತಂಡ ಏಕ್ದಮ್ ಈಗ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಿದೆ ಫ್ರೆಂಡ್. ಟೋಟಲ್ ಆಗಿ ನಿನ್ನೆ ಮ್ಯಾಚ್ ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ಟಾಸ್ ಗೆದ್ದ ಡೆಲ್ಲಿ ತಂಡ ಮೊದಲಿಗೆ ಬೌಲಿಂಗ್ ಆಯ್ಕೆ ಮಾಡ್ಕೊಂತು ಪ್ಲಾನ್ ಏನೋ ಕರೆಕ್ಟ್ ಇದೆ. ಆದ್ರೆ ಇಲ್ಲಿ ಸೂರ್ಯಕುಮಾರ್ನ ಬೇಗ ಕಟ್ ಹಾಕಿದ್ರೆ ಇವರು ಸ್ವಲ್ಪ ರನ್ ಕಡಿವಾಣ ಹಾಕುವಂತ ಚಾನ್ಸಸ್ ಇತ್ತು. ಆದ್ರೆ ಸೂರ್ಯಕುಮಾರ್ ಬ್ಯಾಟ್ ಇಂದ ಬಂದಿರುತ್ತೆ 73 ರನ್ ಮುಳುವಾಯ್ತು ಡೆಲ್ಲಿ ತಂಡಕ್ಕೆ ಫ್ರೆಂಡ್. ಟೋಟಲ್ ಆಗಿ ವೆಲ್ ಜಾಕ್ಸು ಹಾಗೆ ತಿಲಕ ವರ್ಮಾ ನಮ್ದೀರ್ ಇವರ ಒಂದು ಬ್ಯಾಟ್ ಇಂದ 20-25 ರನ್ 21 ರನ್ ಟೋಟಲ್ ಆಗಿ ಸೂರ್ಯಕುಮಾರ್ ಯಾವ್ದವ್ರಿಗೆ ಸಾಥ್ ಕೊಟ್ರು. ಇವರಷ್ಟು ಟೋಟಲ್ ಆಗಿ 180 ರನ್ ಟಾರ್ಗೆಟ್ ಕೊಟ್ಟಿತ್ತು ಡೆಲ್ಲಿ ತಂಡಕ್ಕೆ. ಈ ಒಂದು ಡೆಲ್ಲಿ ತಂಡ ಈ ಒಂದು ರನ್ ಚೇಸ್ ಮಾಡಕ್ ಬಂದ ಡೆಲ್ಲಿ ತಂಡಕ್ಕೆ KL ರಾಹುಲ್ ಆಯ್ತು, ಹಾಗೆ ಸಮೀರ್ 39 ಬಿಟ್ರೆ ಇನ್ನು ಯಾರು ಕೂಡ ಒಂದು 20, 5, 10 ಈ ರೀತಿ ಎಲ್ಲರೂ ಕೂಡ ರನ್ ಮಾಡಿ ಟೋಟಲ್ ಆಗಿ 59ರಿಂದ ಈ ಒಂದು ಮ್ಯಾಚ್ ಡೆಲ್ಲಿ ಸೋತಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಸೋಲೋ ಮೂಲಕ ಡೆಲ್ಲಿನೂ ಕೂಡ ಕಂಪ್ಲೀಟ್ ಆಗಿ ಪ್ಲೇ ಆಫ್ ಇಂದ ಹೊರ ಬಿದ್ದಿದೆ. ಈಗ ಪಿಕ್ಚರ್ ಕ್ಲಿಯರ್ ಆಗಿ ಸಿಕ್ಕಿದೆ ಫ್ರೆಂಡ್. ಟೋಟಲ್ ಆಗಿ ಯಾರ್ಯಾರು ಪ್ಲೇ ಆಫ್ ಹೋಗ್ತಾರೆ ಅನ್ನೋದು ಕೂಡ ಕ್ಲಿಯರ್ ಆಗಿ ಪಿಕ್ಚರ್ ಸಿಕ್ಕಿದೆ. ಟೋಟಲ್ ಆಗಿ ಫಸ್ಟ್ ನಲ್ಲಿ GT ಇದ್ರೆ, ಆಮೇಲೆ RCB, ಪಂಜಾಬ್ ಹಾಗೆ ಮುಂಬೈ ತಂಡ ಟೋಟಲ್ ಆಗಿ ಈಗ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಿದೆ. ಇನ್ನು ಉಳಿದಿರೋ ತಂಡ ಅಷ್ಟು ಕೂಡ ಈ ಒಂದು ಪ್ಲೇ ಆಫ್ ಇಂದ ಹೊರಗೆ ಬಿದ್ದಿದೆ ಫ್ರೆಂಡ್. ಇದರಲ್ಲಿ ಈ ಒಂದು ಡೆಲ್ಲಿ ತಂಡಕ್ಕೆ ಆಘಾತ ಕೊಟ್ಟ ಜಸ್ಪ್ರೀತ್ ಬುಮ್ರಾ ಹಾಗೆ ಸ್ಯಾಂಪ್ಸನ್ 3 ವಿಕೆಟ್ ತಗೊಂಡು ಈ ಒಂದು ಮ್ಯಾಚ್ ನ ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದ ಸೂರ್ಯಕುಮಾರ್ ಯಾದವ್ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಈ ಒಂದು IPL ನಲ್ಲಿ ಉಳಿದಿರುವಂತ ಏನಪ್ಪಾ ಅಂದ್ರೆ, ಈಗ ಟಾಪ್ ನಲ್ಲಿ ಯಾರು, ಸೆಕೆಂಡ್ ಸ್ಟಾರ್ಟ್ ನಲ್ಲಿ ಯಾರು, 3ನೇ ಸ್ಥಾನದಲ್ಲಿ ಯಾರು, 4ನೇ ಸ್ಥಾನದಲ್ಲಿ ಯಾರು, 4ನೇದು 3ನೇದು ಲೆಕ್ಕಕ್ಕಿಲ್ಲ, 1, 2ನಲ್ಲಿ ಯಾರು ಅನ್ನೋದು ಕೂಡ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ನನಗನ್ಸುತ್ತೆ ಮುಂಬೈದವರು ಒಂದು ಮ್ಯಾಚ್ ಗೆದ್ದು ಪಂಜಾಬ್ ಅವರು ಹಾಗೆ RCB ಅವರು ಟೋಟಲ್ ಆಗಿ ಬರುವಂತ ಮ್ಯಾಚ್ ಸೋತ್ರೆ ಮುಂಬೈ 2ನೇ ಸ್ಥಾನಕ್ಕೆ ಹೋಗುತ್ತೆ. ಏನಾದ್ರೂ RCB 1 ಮ್ಯಾಚ್ ಗೆದ್ರೆ ಮುಗಿತು, ಮುಂಬೈ 3ಕ್ಕೆ ಅಥವಾ 4ಕ್ಕೆ ಸೀಮಿತ ಆಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಿಮ್ಮ ಮುಂದೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಅಂತ ವಿಷಯ ಬಾಯ್.